ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಇವನು ಹೆಂಗಪ್ಪ, ಹೆಂಗ್ ಕಂಡುಹಿಡಿಯೋದು, ಯಾವ ತರ ಕಾಣಿಸ್ತಾನೆ ಇವನು ಅನ್ಬೇಕಾದ್ರೆ ಈ ಕಾಣಿಸುತ್ತಾನೆ ಆತ ಅನ್ನೋ ಕ್ಲಿಯರ್ ಪಿಕ್ಚರ್ ಆರ್ಟಿಸ್ಟ್ ಹರ್ಷ ಒಂದು ಇಮ್ಯಾಜಿನ್ ಸ್ಕೆಚ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಆರ್ಟಿಸ್ಟ್ ಹರ್ಷ ಅವರು ಬರೆದಿರುವಂತಹ ಇಮ್ಯಾಜಿನ್ ಸ್ಕೆಚ್ ಬಿಡುಗಡೆ ಆಯಿತು. ಸಿಸಿ ಕ್ಯಾಮೆರಾ ದೃಶ್ಯಾವಳಿನ ಆಧರಿಸಿ ರೇಖಾಚಿತ್ರವನ್ನು ರಿಲೀಸ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಐ ಥಿಂಕ್ ಇವಾಗ ಈಸಿ ಅನ್ಸುತ್ತೆ ಆ ಸ್ಕೆಚ್ ಮಾಡೋದು, ಬಿಕಾಸ್ ಈ ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸಿದ್ವಲ್ಲ ನಾವು, ಅದರಲ್ಲಿ ಒಂದಷ್ಟು ಮಟ್ಟಿಗೆ ನಮ್ ನೋಡೋರ್ಗೆ ಓ ಇವನು ಹಿಂಗಿದ್ದಾನಾ ಅಂತ ಅನಿಸ್ದೇ ಇರೋದಿಲ್ಲ. ಇದು ಆರ್ಟಿಸ್ಟ್ ಹರ್ಷ ಬರೆದಿರುವ ರೇಖಾಚಿತ್ರ ಇಮ್ಯಾಜಿನ್ ಸ್ಕೆಚ್. ಅವರು ಇವರು ಹೇಳಿದ್ದು, ಅದು ಇದು ಹೇಳಿದ್ದು, ಲೈಟ್ ಗಡ್ಡ ಇದೆ, ಸ್ಪೆಕ್ಸ್ ಹಾಕಿದ್ದಾನೆ. ಅಲ್ಲಿ BMTC ಬಸ್ಸಲ್ಲಿ ಕೂತಾಗ ಆತ ಶಂಕಿತ ಯಾರಿದ್ದಾನೆ ಅಲ್ಲಿ ಸ್ಪೆಕ್ಸ್ ಗೊತ್ತಾಗ್ತಿಲ್ಲ, ಆದರೆ ಅಫ್ಕೋರ್ಸ್ ಹೇಳಕ್ ಬರಲ್ಲ. ಅಲ್ಲಿ ಯಾವಾಗ ರಾಮೇಶ್ವರಂ ಕೆಫೆಗೆ ಹೋದ ಅವಾಗ ಒಂದು ಸ್ಪೆಕ್ಸ್ ಹಾಕೊಂಡು ಒಳಗೆ ಹೋಗಿರ್ಬೋದು. ಎಲ್ಲರ ಮಾಹಿತಿಯನ್ನು ಆಧರಿಸಿ CCTV ಆಧರಿಸಿ ಹೀಗಿದ್ದಾನಾತ ಶಂಕಿತ ವ್ಯಕ್ತಿ, ಮಾಸ್ಕ್ ತೆಗೆದ್ರೆ ಹೇಗಿರಬಹುದು. ಸ್ಕೆಚ್ ರಿಲೀಸ್ ಆಯಿತು. ವಿತೌಟ್ ಮಾಸ್ಕ್, ಟೋಪಿ, ಕನ್ನಡಕ ಧರಿಸಿರುವಂತೆ ಸ್ಕೆಚ್ ಹೇಗೆ ಬೇಕಾರಾಗ್ಬೋದಲ್ಲ. ಕನ್ನಡಕ ಧರಿಸಿದ್ರೆ ಹಿಂಗೆ, ಇಲ್ಲದೆ ಹೋದ್ರೆ ಹಿಂಗೆ, ಹಿಂಗೆ ಹಂಗೆ ಎಲ್ಲ ರೀತಿಯಲ್ಲೂ ಕೂಡ. ಜೊತೆಗೆ ಈ ಥರ ಸಿಕ್ಕರೆ, ಮಾಹಿತಿ ನಿಮಗೆ ಸಿಕ್ಕರೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ, 10 ಲಕ್ಷ ರೂಪಾಯಿ. ಲೆಟ್ಸ್ ಗೋ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ SK ಮಂಜುನಾಥ್ ಲೈವ್ ಜಾಯಿನ್ ಆಗ್ತಿದ್ದಾರೆ. SK ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಅಂದ್ರೆ ಆತ ಹೀಗೆ ಕಾಣಿಸ್ತಾನೆ. ಈ ಥರದ್ದು ಯಾರಾದರೂ ಅನುಮಾನಾಸ್ಪದ ಸಿಕ್ಕರೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ಕರೆಕ್ಟಾ? ಖಂಡಿತ. ಗುಡ್ ಮಾರ್ನಿಂಗ್ ಹರೀಶ್. ಖಂಡಿತವಾಗಿ ಏನು NIA ಒಂದು ನಿನ್ನೆ ಅಷ್ಟೇ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ರು. ಈ ಒಂದು ಪ್ರಕರಣವನ್ನು ಅವರು ಕೈಗೆತ್ಕೊಂಡಂತ ಬೆನ್ನಲ್ಲೇ ಆತನ ಒಂದು ಚಹರೆ ಅಂದ್ರೆ ಕ್ಲಿಯರ್ ಪಿಕ್ಚರ್ ಇರ್ತಕ್ಕಂಥ ಒಂದು ಫೋಟೋವನ್ನ ರಿಲೀಸ್ ಮಾಡಿ ಸಾರ್ವಜನಿಕ ಪ್ರಕಟಣೆ ಓಡಿಸಿದ್ರು. ಈತನ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಾರ್ವಜನಿಕರು ಮಾಹಿತಿ ಕೊಡಬೇಕು NIAಗೆ. ಅವರ ಮಾಹಿತಿ ಕೊಟ್ಟಂತವರ ಬಗ್ಗೆ ಯಾವುದೇ ರೀತಿಯಾದಂತಹ ಸೋರಿಕೆಯನ್ನ ಮಾಹಿತಿಯನ್ನ ಸೋರಿಕೆ ಮಾಡೋದಿಲ್ಲ. ಅವರ ಹೆಸರು ವಿಳಾಸವನ್ನ ಗೌಪ್ಯವಾಗಿ ಕಾಪಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಅದರ ಬೆನ್ನಲ್ಲೇ ಅವರು ಕೊಟ್ಟಂತ ಮತ್ತೆ ಸಾರ್ವಜನಿಕವಾಗಿ ಸಿಕ್ಕಂತ ಕೆಲವೊಂದು ಮಾಹಿತಿ ಜೊತೆಗೆ ಆತ ಸಂಚರಿಸಿದಂತ ಬಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ CCTV ಫುಟೇಜ್ ಆಧಾರದ ಮೇಲೆ ಇವತ್ತು ಖ್ಯಾತ ರೇಖಾಚಿತ್ರಕಾರ ಹರ್ಷ ಅವರು ಬರ್ದಿರ್ತಕ್ಕಂಥ 2 ಸ್ಕೆಚ್ ಅನ್ನ ಈಗ ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಂದು, ಆತ ಮಾಸ್ಕ್ ಧರಿಸಿದ್ದಾಗ, ಯಾಕಂತಂದ್ರೆ ಈಗ CCTV ಫುಟೇಜ್ ಗಳಲ್ಲಿ ಆತ ಫುಲ್ ಕ್ಯಾಪ್ ಹಾಕಿರ್ತಾನೆ, ಮಾಸ್ಕ್ ಅನ್ನ ಹಾಕಿದ್ದಾನೆ, ಜೊತೆಗೆ ಸ್ಪೆಕ್ಸ್ ಅನ್ನ ಹಾಕಿದ್ದಾನೆ. ಇದ್ರಲ್ಲಿ ಕ್ಲಿಯರ್ ಪಿಕ್ಚರ್ ಆಗಿ ಈ CCTV ಅಲ್ಲಿ ಕೆಲವೊಂದು ಸೈಡ್ ವ್ಯೂಸ್ ಮಾತ್ರ ಕಾಣಿಸ್ತಾ ಇತ್ತು, ಸೈಡ್ ಆಂಗಲ್ ಅಲ್ಲಿ ಮಾತ್ರ ಆತ ಕಾಣಿಸ್ತಾ ಇತ್ತ. BMTC ಬಸ್ ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸೀಟ್ ನಲ್ಲಿ ಕೂತಿದ್ದಾರೆ, ಅದು ಫ್ರಂಟ್ ಫೇಸ್ ಕವರ್ ಆಗಿದೆ. ಜೊತೆಗೆ ಆತ ಬಸ್ ಹತ್ತಿದ ಬಳಿಕ ನಡೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಫ್ರಂಟ್ ಫೇಸ್ BMTC ಬಸ್ ನಲ್ಲಿ ಇರ್ತಕ್ಕಂಥ CCTV ಅಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಈಗ ಒಂದು ರೀತಿಯಾಗಿ ಇದೇ ರೀತಿಯಾಗಿ ಇರ್ತಾನೆ ಅನ್ನೋ ಒಂದು ದಿಟ್ಟಲ್ಲಿ ಆ ಒಂದು ಸ್ಕೆಚ್ ಅನ್ನು ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಮಾಸ್ಕ್ ಮತ್ತೆ ವಿತೌಟ್ ಮಾಸ್ಕ್ ಇರ್ತಕ್ಕಂಥ ಒಂದು ಫೋಟೋವನ್ನ ಈಗ ರೇಖಾಚಿತ್ರವನ್ನ ಒಂದು ಸಿದ್ಧಪಡಿಸಿ ಅದನ್ನ ಬಿಡುಗಡೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಈಗ ಸಾಕಷ್ಟು BMTC ಬಸ್ಗಳಲ್ಲೂ ಸಹ ಈಗ NIA ಅಧಿಕಾರಿಗಳು ಹೋಗಿ ಡಿಪೋಗಳಿಗೆ ಭೇಟಿ ಕೊಟ್ಟು ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಚಂದ್ರಸಂದ್ರ ಮಾರ್ಗದ ಅಂದ್ರೆ ವೈಟ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಚಂದ್ರಸಂದ್ರದ ಡಿಪೋಗೆ ಹೋಗಿ ಅಲ್ಲಿ ಈತನ ಬಗ್ಗೆ ಯಾರು ನೋಡಿದ್ರು, ಚಾಲಕ, ನಿರ್ವಾಹಕ ಇಬ್ಬರ ಬಳಿಯೂ ಸಹ ಒಂದು ಮಾಹಿತಿಯನ್ನ ಕೇಳಿದ್ದಾರೆ. ಅವರ ಬಳಿ ಇರ್ತಕ್ಕಂಥ ಕೆಲವೊಂದು ಫೋಟೋಗಳನ್ನ ಕಲೆ ಹಾಕಿ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್ SK ಮಂಜುನಾಥ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.